ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯ ಕಾವು ಎದುರಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಈಗಾಗಲೇ ಹಲವಾರು ಸಂಘಟನೆಗಳು, ಸಂಘ ಸಂಸ್ಥೆಗಳು, ರೈತರು, KSRTC ನೌಕರರು ಮತ್ತು ಆಶಾ ನೌಕರರು ಈ ಎಲ್ಲರೂ ಸೇರಿದಂತೆ ಒಂದು ರೀತಿಯ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲೇ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ದೊಡ್ಡ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಷಡಾಕ್ಷರಿ ಅವರು, CS ಷಡಾಕ್ಷರಿ ಅವರು ದೊಡ್ಡ ಮಟ್ಟದ ಒಂದು ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ನೀವು ಹಳೆ ಪಿಂಚಣಿ ಯೋಜನೆ OPS ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿ ಮಾಡದೇ ಇದ್ದಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಮೊನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಏನು ಇದು ಸರ್ಕಾರಿ ನೌಕರರ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕಾರಿ ಸಮಿತಿಯ ಎಲ್ಲಾ ಸದಸ್ಯರು ಅಧ್ಯಕ್ಷ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಸರ್ಕಾರಿ ನೌಕರರನ್ನು ಬಳಸಿಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ತೀರ್ಮಾನವನ್ನು ಮಾಡಲಾಗಿದೆ ಮತ್ತು ತಯಾರಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಒಂದು ಚಾಲೆಂಜ್ ಆಗಿ ಪರಿಣಮಿಸಲಿದೆ. ಜೊತೆಗೆ ಷಡಾಕ್ಷರಿ ಅವರು ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ OPS ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. 2-3 ವರ್ಷಗಳು ಕಾದ್ಬಿಟ್ಟಿದ್ದೀವಿ. ಈಗ ನಾವು ಕಾಯುವಂತಹ ಅವಶ್ಯಕತೆನೇ ಇಲ್ಲ, ಯಾವುದೇ ರಾಜಿ ಇಲ್ಲ. ಆ ತರಹದ ಸರ್ಕಾರಿ ನೌಕರರ ಸ್ಪಷ್ಟ ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ನಾವು ತಲುಪಿಸ್ತೇವೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದ್ರ ಮೂಲಕ ಅನ್ನುವಂಥ ಒಂದು ಮಾತನ್ನು ಕೂಡ ಷಡಾಕ್ಷರಿ ಹೇಳಿದ್ದಾರೆ. ಅದಲ್ಲದೆ ಅದಕ್ಕೆ ಒಂದಷ್ಟು ಅವರು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೂಡ ಕೊಡ್ತಾರೆ. ಸದ್ಯಕ್ಕೆ ರಾಜ್ಯದಲ್ಲಿ 2,93,000 NPS ನೌಕರರಿದ್ದಾರೆ. NPS ಅಂತಂದ್ರೆ ಹೊಸ ಪೆನ್ಷನ್ ಸ್ಕೀಮ್ನಲ್ಲಿ ಇರ್ತಕ್ಕಂಥದ್ದು, ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಇರ್ತಕ್ಕಂಥ ನೌಕರರಿದ್ದಾರೆ. ಹಾಗಾಗಿ ಈ OPS ಸ್ಕೀಮ್ ಏನಾದರೂ ಈ ಎಲ್ಲ 2,93,000 ನೌಕರರಿಗೆ ಜಾರಿಯಾದರೆ ಹೆಚ್ಚುವರಿಯಾಗಿ ಪ್ರತಿ ವರ್ಷ ಸುಮಾರು 3,000 ಕೋಟಿ ರೂಪಾಯಿ ಹೊರೆಯಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇದ್ರ ಜೊತೆಗೆ 2,73,000 ಹುದ್ದೆಗಳು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇವೆ. ಅದರ ಪ್ರಕಾರ 2,73,000 ಹುದ್ದೆಗಳು ಏನು ಖಾಲಿ ಇವೆ, ಇದರ ಹಣ ಉಳಿತಾಯವೇ ಏನು ನೌಕರರಿಗೆ ಸಂಬಳ ಸಾರಿಗೆ ಕೊಡ್ತಾ ಇದ್ದಾರಲ್ಲ, ಸಂಬಳದ ಹಣವೇ ಸುಮಾರು 2.5 ಸಾವಿರ ಕೋಟಿಯಷ್ಟು ಉಳಿತಾಯ ಆಗುತ್ತೆ. ಹಾಗಾಗಿ ಇನ್ನೊಂದು 500 ಕೋಟಿ ರೂಪಾಯಿ ಹಾಕ್ಬಿಟ್ರೆ ಈ ಒಂದು 3,000 ಕೋಟಿ ರೂಪಾಯಿನ ಬ್ಯಾಲೆನ್ಸ್ ಮಾಡಿಬಿಡ್ಬೋದು. ಅದೇನು ದೊಡ್ಡ ವಿಚಾರ ಅಲ್ಲ ಅನ್ನುವಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಅವರು ಮುಟ್ಟಿಸಿದ್ದಾರೆ, ತಟ್ಟಿಸಿದ್ದಾರೆ. ಹಾಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹೊರೆಯಾಗುತ್ತಾ ಅನ್ನುವಂಥ ಚಿಂತೆ ಬೇಡ. ಏನು OPS ಅನ್ನ ನೀವು ಮಾಡ್ತೀವಿ ಅಂತಂದಲ್ಲಿ ಹೇಳಿದ್ರಿ, NPS ಅನ್ನ ತೆಗೆದು OPS ಅನ್ನ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಲವಾರು ಬಾರಿ ಹೌದು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಂದಿದ್ದಾರೆ. ಆದರೆ ಒಂದು ಮಾತನ್ನ ನೆನಪಲ್ಲಿ ಇಟ್ಕೋಬೇಕು, ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಣಕಾಸು ಸಚಿವರು ರಾಜ್ಯದ ಬಜೆಟ್ ಅನ್ನ ಮಂಡಿಸೋದಕ್ಕೆ ಹೋಗ್ತಾ ಇರತಕ್ಕಂಥ ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯದ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಮುಂಚೆಯೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ನೌಕರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಈ ಬಜೆಟ್ ಅಲ್ಲಿ ನಮಗೆ ಘೋಷಣೆ ಮಾಡಿ ಅನ್ನುವಂಥದ್ದು. ಯಾಕೆ ಗೊತ್ತಾ, ಇದು ನೌಕರರು ತಾವಾಗಿ ಕೇಳ್ತಾ ಇರ್ತಕ್ಕಂಥದ್ದಲ್ಲ. ಅವರು ಹಲವಾರು ವರ್ಷಗಳಿಂದ NPS ಅಲ್ಲಿ ಇರ್ತಕ್ಕಂಥ ನೌಕರರು OPS ಜಾರಿ ಮಾಡಿ ಅನ್ನುವಂಥದ್ದನ್ನ ಬೇಡಿಕೆ ಇಟ್ಟಿದ್ರು. ಆದರೆ ಅಧಿಕಾರಕ್ಕೆ ಬರುವಂತಹ ಒಂದು ಸಂದರ್ಭದಲ್ಲಿ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳನ್ನು ಘೋಷಿಸಿತ್ತಲ್ಲ, ಅದೇ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ನಾವು NPS ಅನ್ನ ತೊಡೆದು ಹಾಕಿ, ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ತೊಡೆದು ಹಾಕಿ ಅವರಿಗೆ OPS ಅನ್ನ ಜಾರಿ ಮಾಡ್ತೇವೆ, ನಮಗೆ ಅಧಿಕಾರ ಕೊಟ್ಟದ್ದೇ ಆದ್ರೆ ಅನ್ನುವಂಥ ಒಂದು ಪ್ರಣಾಳಿಕಾ ಭರವಸೆಯನ್ನು ಕೊಟ್ಟಿತ್ತು. ಹಾಗಾಗಿ ಈಗ 2,93,000 ಏನು OPS ಅಲ್ಲಿ ಇರ್ತಕ್ಕಂಥ OPSಗೆ ಬರಬೇಕಾಗಿರ್ತಕ್ಕಂಥ ನೌಕರರಿದ್ದಾರೆ, NPS ನಲ್ಲಿ ಇರ್ತಕ್ಕಂಥ ನೌಕರರಿದ್ದಾರೆ, ಅವರು ಹಳೆಯ ಪಿಂಚಣಿ ಯೋಜನೆಯನ್ನೇ ಜಾರಿ ಮಾಡಿ ಅನ್ನುವಂಥ ದೊಡ್ಡ ಮಟ್ಟದ ಒತ್ತಾಯವನ್ನು ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಇರ್ತಕ್ಕಂಥದ್ದು ಸ್ವತಃ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕಂದ್ರೆ ಅವರು ಪ್ರಣಾಳಿಕೆಯಲ್ಲಿ ಇದನ್ನ ಭರವಸೆ ಕೊಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರಿ ನೌಕರರು ಘೋಷಣೆ ಮಾಡ್ತಿದ್ದಾರೆ, ಎಚ್ಚರಿಕೆ ಕೊಡ್ತಿದ್ದಾರೆ ಅಂದ್ರೆ ಅದರಲ್ಲೇನು ಬೇರೆ ವಿಶೇಷ ಇಲ್ಲ. ಯಾಕಂದ್ರೆ ಅವರು ರಾಜ್ಯ ಸರ್ಕಾರ ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ
ಇವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ, ಭರವಸೆ, ವಾಗ್ದಾನ ಅದನ್ನೇ ವಾಪಸ್ ಕೇಳ್ತಿದ್ದಾರೆ ಹೊರತು ಅವ್ರು ಬೇರೆ ಥರದ್ದೇನೋ ಡಿಮಾಂಡ್ ಮಾಡ್ತಾ ಇಲ್ಲ. ಹಾಗಾಗಿ ಈಗ ಏನು ಮಾರ್ಚ್ ಮೊದಲ ವಾರದಲ್ಲಿ ಏನು ಬಜೆಟ್ ಮಂಡಿಸಲಾಗುತ್ತೆ ಆ ಬಜೆಟ್ನಲ್ಲೇ ಮಂಡಿಸಬೇಕು ಅಥವಾ ಅದನ್ನ ಘೋಷಿಸಬೇಕು. ಯಾವುದು OPS ಬಗ್ಗೆ, NPS ನಿಂದ OPS ಗೆ ಘೋಷಿಸಬೇಕು. ಇಲ್ಲ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಮಟ್ಟದ ರಾಜ್ಯಾದ್ಯಂತ ಹೋರಾಟ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ನೋಡಿ ಯಾವುದೇ ಕಾರಣಕ್ಕೆ ನೀವು NPS ಅನ್ನ ಬಿಟ್ಟು OPS ಅನ್ನ ಘೋಷಿಸೋದು ಬಿಟ್ಟು ಇನ್ನು ಬೇರೆ ಯಾವುದೇ ಪರ್ಯಾಯ ಮಾರ್ಗ ಇಲ್ಲ. ನೀವೇನೋ ಒಂದಷ್ಟು ಅಷ್ಟು ಇಷ್ಟು ಕೊಟ್ಬಿಟ್ಟು ಮೂಗಿಗೆ ತುಪ್ಪ ಸವರಿ ಸುಮ್ಮನೆ ಮಾಡಿಸ್ಬಿಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ರಾಜಿ ಆಗೋದಕ್ಕೆ ತಯಾರಿಲ್ಲ ಅನ್ನುವಂಥ ಮಾತನ್ನು ಕೂಡ ಷಡಕ್ಷರಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ 2.93 ಲಕ್ಷ ಸರ್ಕಾರಿ ನೌಕರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ಯೋಚನೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣಕಾಸು ವ್ಯವಸ್ಥೆ, ಹಣಕಾಸು ಸಚಿವಾಲಯ ಮಾಡಬೇಕಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ಗೆ ಹೋಗ್ಲೇಬೇಕು ತಾನೆ ಕಾಂಗ್ರೆಸ್ ಪಕ್ಷ. ಅಲ್ಲಿ ಆವಾಗ ನಾವು ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಸಿದ್ದರಾಮಯ್ಯನವರು ಭಾಷಣ ಬಿಗಿಯೋದಕ್ಕಿಂತ ಮುಂಚೆ ಇದು ಹೇಳಿದ್ರಲ್ಲಪ್ಪ, ಎಲ್ಲಿ ನೀವು ನುಡಿದಂತೆ ನಡ್ಕೊಂಡಿದ್ದೀರಪ್ಪ ಅಂತ ಇದೇ ರಾಜ್ಯ ಸರ್ಕಾರಿ ನೌಕರರು ಲೆಕ್ಕ ಹಾಕೊಳ್ಳಿ. 2,93,000 ರಾಜ್ಯ ಸರ್ಕಾರಿ ನೌಕರರು ಅಂದ್ರೆ ಅವ್ರ ಮನೆಯಲ್ಲಿ ಎಲ್ಲ ಇರುವಂತ ಸದಸ್ಯರು ಸೇರಿ ಎಷ್ಟು ಲಕ್ಷ ಮತದಾರರಾಗಬಹುದು. ಅವರೆಲ್ಲರ ವಿರೋಧವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಟ್ಕೋಬೇಕಾಗಿತ್ತೆ. ಹಾಗಾಗಿ ಅವರ ವಿರೋಧವನ್ನ ಒಂದು ಕಟ್ಕೊಳ್ಳದೆ ಒಂದು ಜಾಣ್ಮೆಯ ನಡೆಯನ್ನ ನಡೆಯುತ್ತಾ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರಾ, ತಾವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ತಾರಾ, ಏನ್ ಕಾಂಗ್ರೆಸ್ ಪಕ್ಷಕ್ಕೆ ಹಿರಿಮೆ ಇದೆ, ಕೊಟ್ಟ ಎಲ್ಲ ಭರವಸೆಗಳನ್ನ ನಾವು ಪೂರೈಸಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದನ್ನ ಅವರು ಸಾಬೀತು ಮಾಡ್ತಾರಾ ಅನ್ನುವಂಥದ್ದು ಇನ್ನು ಒಂದೇ ಒಂದು ತಿಂಗಳಲ್ಲಿ, ಅದರಲ್ಲೂ ಬಜೆಟ್ನಲ್ಲಿ ಸಾಬೀತಾಗಲಿದೆ. ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕಟ್ಟಿಟ್ಟ ಬುತ್ತಿ. ಎಸ್ ವೀಕ್ಷಕರೇ, ಇದಾಗಿತ್ತು ಸರ್ಕಾರಿ ನೌಕರರನ್ನ ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ ಏನಿದೆ ಅದು ಹೇಗೆ ಉಳಿಸ್ಕೋಬೇಕು, ಇಲ್ಲದೆ ಇದ್ರೆ ಏನಾಗುತ್ತೆ ಅನ್ನುವಂಥ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರಕ್ಕೆ ಅವರು ಎಚ್ಚರಿಕೆ ಮೂಲಕ ಕೊಟ್ಟಿದ್ದಾರೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.